ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಟು ಮ್ಯಾಟರ್ನಲ್ ಹೆಲ್ತ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಮೀನ್ಸ್ ನಂಬರ್. ಓಕೆ, ಏನಿದ್ದಾವೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಮೀನ್ಸ್ ನಂಬರ್ ರಿಲೇಟೆಡ್ ಟು ಬರ್ತ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಮ್ಯಾಟರ್ನಲ್ ಹೆಲ್ತ್ ಆಗಿರ್ಬೋದು, ಅಥವಾ ಡಿಸೀಸ್ ಔಟ್ಕಮ್ ಆಗಿರ್ಬೋದು, ಇದರ ನಂಬರ್ ನೋಡ್ತಾ ಇದ್ದೀವಿ. ಓಕೆ, ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಟು ಮ್ಯಾಟರ್ನಲ್ ಹೆಲ್ತ್ ನಾವು ನೋಡ್ತಾ ಇದ್ದೀವಿ. ಓಕೆ, ದೀಸ್ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ healthcare providers and policy makers to track trends and improve maternal ಚೈಲ್ಡ್ ಹೆಲ್ತ್ ಸರ್ವಿಸಸ್. ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಸರ್ ಈ ಡಾಟಾ ಅಂತ ಕೇಳಿದಾಗ, ಹೆಲ್ತ್ ಕೇರ್ ಪ್ರೊವೈಡರ್ಸಿಗೆ ಹೆಲ್ಪ್ ಆಗುತ್ತೆ, ಪಾಲಿಸಿ ಮೇಕರ್ಸಿಗೆ ಹೆಲ್ಪ್ ಆಗುತ್ತೆ. ಯಾಕೆ ಹೆಲ್ಪ್ ಆಗುತ್ತೆ? ಸೊ ಹೊಸ ಟ್ರೆಂಡ್ಸನ್ನು ಫೈಂಡ್ ಮಾಡೋಕ್ಕೆ ಆ್ಯಂಡ್ ಇಂಪ್ರೂವ್ ಮ್ಯಾಟರ್ನಲ್ ಆ್ಯಂಡ್ ಚೈಲ್ಡ್ ಸರ್ವಿಸಸ್. ಓಕೆ, ಮ್ಯಾಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಸರ್ವಿಸಸ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದ್ರೊಳಗಡೆ ಫಸ್ಟ್ ಬರೋದು ಬರ್ತ್ ರೇಟ್. ಓಕೆ, ಫಸ್ಟ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಏನು ಬರುತ್ತೆ? ಬರ್ತ್ ರೇಟ್. ಸೊ ಬರ್ತ್ ರೇಟ್ ಅಂದರೆ ಏನು? ಇಲ್ಲಿ ಡೆಫಿನೇಷನ್ ನೋಡೋಣ. ದಿ ನಂಬರ್ ಆಫ್ ಲೈವ್ ಬರ್ತ್ ಪರ್ 1000 ಪೀಪಲ್ಸ್ ಇನ್ ಅ ಗಿವನ್ ಇಯರ್. ಓಕೆ, ಸೊ ಇಲ್ಲಿ ಏನಾಗಿದ್ದಾವೆ, 1000 ಜನದಲ್ಲಿ ಎಷ್ಟು ಲೈವ್ ಬರ್ತ್ ಆಗ್ತವೆ 1 ಇಯರಲ್ಲಿ. ಓಕೆ, ಸೊ ಅಂದರೆ ನಾವು ಒಂದು ಸಿಟಿ ಇದೆ, ಆ ಸಿಟಿಯಲ್ಲಿ 1000 ಪೀಪಲ್ಸ್ ಇದ್ದಾರೆ. 1000 ಪೀಪಲ್ಸಲ್ಲಿ 1 ಇಯರಲ್ಲಿ ಎಷ್ಟು ಬೇಬೀಸ್ ಬರ್ತ್ ಆಗ್ತವೆ ಅಂತ ಇವ್ರು ಕೇಳಿದ್ದಾರೆ. ಸೊ 20 ಆಗ್ಬೋದು, 50 ಆಗ್ಬೋದು, ಎಕ್ಸೆಟ್ರಾ. ಓಕೆ, ಸೊ ಈ ಥರ. ಸೊ ಇಲ್ಲಿ ನಾವು ಫಾರ್ಮುಲಾ ನೋಡಿದಾಗ ಬರ್ತ್ ರೇಟ್ ಈಸ್ ಈಕ್ವಲ್ ಟು ಮೇಲ್ಗಡೆ ನಾವೇನು ಬರೀಬೇಕು? ನಂಬರ್ ಆಫ್ ಲೈವ್ ಬರ್ತ್ ಇನ್ ಅ ಇಯರ್, ಒಂದು ವರ್ಷದಲ್ಲಿ ಎಷ್ಟು ಬೇಬೀಸ್ ಬರ್ತ್ ಆಗ್ತವೆ ಮೇಲ್ಗಡೆ ಬರೀಬೇಕು, ಡಿವೈಡೆಡ್ ಬೈ ಮಿಡ್ ಇಯರ್ ಪಾಪ್ಯುಲೇಷನ್. ಸೊ ಮಿಡ್ ಇಯರ್ ಪಾಪ್ಯುಲೇಷನ್ ನಾವು ಇಲ್ಲಿ ಕೆಳಗಡೆ ಬರೀಬೇಕು, ಇಂಟು 1000 ಮಾಡಿದರೆ ನಮಗೇನು ಬರುತ್ತೆ? ಬರ್ತ್ ರೇಟ್ ಬರುತ್ತೆ. ಸೊ ಇಲ್ಲಿ ವರ್ಲ್ಡ್ ವೈಡ್ ಬರ್ತ್ ರೇಟ್ ನೋಡಿದರೆ 19.5 ಇದೆ, ಆ್ಯಂಡ್ ಇಂಡಿಯಾದಲ್ಲಿ ಬರ್ತ್ ರೇಟ್ ನೋಡಿದರೆ 20.97 ಎಷ್ಟು ಬರ್ತ್ ರೇಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್. ಒನ್ ಆಫ್ ದಿ ಇಂಪಾರ್ಟೆಂಟ್ ರೇಟ್ ಆಗಿದೆ ಇದು, ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್. ಸೊ ಭಾಳಷ್ಟು ಸಾರಿ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದರೆ ಏನು? ಸೊ ಡೆಫಿನೇಷನ್ ನೋಡೋಣ. ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದರೆ ಏನು ಅಂತ. ದಿ ನಂಬರ್ ಆಫ್ ಫೀಮೇಲ್ ಡೆತ್, ಇಲ್ಲಿ ಏನಾಗ್ತಾ ಇದ್ದಾರೆ? ಫೀಮೇಲ್ಸ್ ಡೆತ್ ಆಗ್ತಾರೆ ಡ್ಯೂ ಟು ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್. ಕಾರಣ ಏನಾಗಿದೆ ಡೆತ್ ಆಗೋದು ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್. ಓಕೆ, ಫೀಮೇಲ್ ಡೆತ್ ಆಗ್ತಾ ಇದ್ದಾರೆ, ರೀಸನ್ ಏನಿದೆ? ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಗೋಸ್ಕರ ಅವರು ಡೆತ್ ಆಗ್ತಾ ಇದ್ದಾರೆ. ಪರ್ 1 lakh ಲೈವ್ ಬರ್ತ್ ಇನ್ ಅ ಗಿವನ್ ಪೀರಿಯಡ್. ಓಕೆ, 1 lakh ಲೈವ್ ಬರ್ತಲ್ಲಿ ಎಷ್ಟು ಫೀಮೇಲ್ಸ್ ಡೆತ್ ಆಗ್ತಾ ಇದ್ದಾರೆ ಡ್ಯೂ ಟು ಪ್ರೆಗ್ನೆನ್ಸಿ, ಡ್ಯೂ ಟು ಚೈಲ್ಡ್ ಬರ್ತ್, ಅದನ್ನು ನಾವೇನಂತ ಹೇಳ್ತೀವಿ? ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ. ಸೊ ಫಾರ್ಮುಲಾ ನಾವು ನೋಡಿದರೆ MMR ಈಕ್ವಲ್ ಟು ಮೇಲ್ಗಡೆ ಏನು ಬರಬೇಕು? ಟೋಟಲ್ ನಂಬರ್ ಆಫ್ ಫೀಮೇಲ್ ಡೆತ್, ಎಷ್ಟು ಜನ ಡೆತ್ ಆಗಿದ್ದಾರೆ ಅದು ಬರಬೇಕು. ಯಾಕೆ ಡೆತ್ ಆಗಿದ್ದಾರೆ? ಪ್ರೆಗ್ನೆನ್ಸಿ ಆ್ಯಂಡ್ ಚೈಲ್ಡ್ ಬರ್ತ್ ರಿಲೇಟೆಡ್. ಸೊ ಕೆಳಗಡೆ ಏನು ಬರಬೇಕು? ಟೋಟಲ್ ನಂಬರ್ ಆಫ್ ಲೈವ್ ಬರ್ತ್ ಬರಬೇಕು, ಇಂಟು 1 lakh ಬರ್ತಿದ್ರೆ ಏನು ಬರುತ್ತೆ? ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ನಮಗೆ ಬರುತ್ತೆ. ನೆಕ್ಸ್ಟ್ ಇರೋದು ಇನ್ಫಾಂಟ್ ಮಾರ್ಟಾಲಿಟಿ ರೇಟ್. ಓಕೆ, ಸೊ ಇನ್ಫಾಂಟ್ ಮಾರ್ಟಾಲಿಟಿ ರೇಟ್ ಮೀನ್ಸ್ ಅಂಡರ್ 1 year. ಓಕೆ, ಇನ್ಫಾಂಟ್ ಅಂದರೆ ಏನು? ಅಂಡರ್ 1 year. ಸೊ ಬೇಬಿ ಇದೆ ಅಂಡರ್ 1 year, 1 ವರ್ಷಕ್ಕಿಂತ ಚಿಕ್ಕ ಬೇಬಿಯನ್ನು ನಾವು ಏನಂತ ಹೇಳ್ತೀವಿ? ಇನ್ಫಾಂಟ್ ಅಂತ ಹೇಳ್ತೀವಿ. ಮಾರ್ಟಾಲಿಟಿ ಮೀನ್ಸ್ ಡೆತ್ ರೇಟ್. ಓಕೆ, ಸೊ ಇನ್ಫಾಂಟ್ ಏನಾಗ್ತಾ ಇದೆ? ಇಲ್ಲಿ ಡೆತ್ ಆಗ್ತಾ ಇದೆ. ಸೊ ಇನ್ಫಾಂಟ್ ಮಾರ್ಟಾಲಿಟಿ ರೇಟ್ ಡೆಫಿನೇಷನ್ ನಾವು ನೋಡಿದರೆ ದಿ ನಂಬರ್ ಆಫ್ ಡೆತ್ ಆಫ್ ಇನ್ಫಾಂಟ್. ಓಕೆ, ಇಲ್ಲಿ ಯಾರು ಡೆತ್ ಆಗ್ತಾ ಇದ್ದಾರೆ? ಇನ್ಫಾಂಟ್ ಡೆತ್ ಆಗ್ತಾ ಇದೆ, ಮೀನ್ಸ್ ಅಂಡರ್ 1 year. ಓಕೆ, ನಂಬರ್ ಆಫ್ ಇನ್ಫಾಂಟ್ ಡೆತ್ ಪರ್ 1000 ಲೈವ್ ಬರ್ತ್ ಇನ್ ಅ ಗಿವನ್ ಇಯರ್. ಓಕೆ, 1000 ಲೈವ್ ಬರ್ತಲ್ಲಿ ಎಷ್ಟು ಬೇಬಿ ಡೆತ್ ಆಗ್ತಾ ಇದ್ದಾವೆ ಅದನ್ನು ನಾವು ಏನಂತ ಹೇಳ್ತೀವಿ? ಇನ್ಫಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ಫಾಂಟ್ ಮಾರ್ಟಾಲಿಟಿ ರೇಟ್ ಈಕ್ವಲ್ ಟು ಮೇಲ್ಗಡೆ ಏನು ಬರೀಬೇಕು? ನಂಬರ್ ಆಫ್ ಡೆತ್ ಆಫ್ ಇನ್ಫಾಂಟ್, ಅಂದರೆ 1 ವರ್ಷದೊಳಗಡೆ ಇರೋ ಬೇಬಿ ಡೆತ್ ಆಗಿರೋ ನಂಬರ್ ಮೇಲ್ಗಡೆ ಬರೀಬೇಕು ನಾವು. 100 ಇದ್ದರೆ 100, 1000 ಇದ್ದರೆ 1000. ಸೊ ಕೆಳಗಡೆ ಎಷ್ಟು ಬರೀಬೇಕು? ಟೋಟಲ್ ಲೈವ್ ಬರ್ತ್ ಇನ್ ಅ ಸೇಮ್ ಇಯರ್, ಅದೇ ವರ್ಷದಲ್ಲಿ ಎಷ್ಟು ಲೈವ್ ಬರ್ತ್ ಆಗಿದ್ದಾವೆ ಅದು ಬರೀಬೇಕು, ಇಂಟು 1000 ಮಾಡಿದರೆ ನಮಗೆ ಇನ್ಫಾಂಟ್ ಮಾರ್ಟಾಲಿಟಿ ರೇಟ್ ಬಂದಿರುತ್ತೆ. ಓಕೆ, ನೆಕ್ಸ್ಟ್ ನಿಯೋನೇಟಲ್ ಮಾರ್ಟಾಲಿಟಿ ರೇಟ್. ಸೊ ನಿಯೋನೇಟ್ ಅಂದರೆ 28 days ಒಳಗಡೆ ಇರೋ ಬೇಬಿಯನ್ನು ನಾವು ಏನಂತ ಹೇಳ್ತೀವಿ? ನಿಯೋನೇಟ್ ಅಂತ ಹೇಳ್ತೀವಿ. ಓಕೆ, ಇನ್ಫಾಂಟ್ ಅಂದರೆ ಏನಿತ್ತು? 1 year ಇತ್ತು. ಬಟ್ ಇಲ್ಲಿ ನಿಯೋನೇಟ್ ಮೀನ್ಸ್ ಅಂಡರ್ 28
ಡೇಸ್ 28 ಡೇಸ್ ಒಳಗಡೆ ಇರೋ ಬೇಬಿಯನ್ನು ನಾವು ನಿಯೋನೆಟ್ ಅಂತ ಹೇಳ್ತೀವಿ. ಸೊ ನಿಯೋನೆಟ್ ಇಲ್ಲಿ ಏನಾಗ್ತಾ ಇದ್ದೇವೆ, ಡೆತ್ ಆಗ್ತಾ ಇದ್ದೇವೆ, ಅದು ರೇಟ್ ನಾವು ನೋಡೋಣ. ಡೆಫಿನೇಷನ್: ದಿ ನಂಬರ್ ಆಫ್ ಡೆತ್ಸ್ ಆಫ್ ನ್ಯೂ ಬಾರ್ನ್. ಓಕೆ, ನ್ಯೂ ಬಾರ್ನ್ ಅಥವಾ ನಿಯೋನೆಟ್ ಅಂದರೆ ಸೇಮ್, ನೀವು ನಿಯೋನೆಟ್ನೂ ಬರಿಬೋದು. ಓಕೆ, ದಿ ನಂಬರ್ ಆಫ್ ಡೆತ್ ಆಫ್ ನಿಯೋನೆಟ್ ಅಂಡರ್ 28 ಡೇಸ್. ಓಕೆ, ನಿಯೋನೆಟ್ ಅಂದರೆ ಏನು, ಬೇಬಿ 28 ಡೇಸ್ ಒಳಗಡೆ ಇದೆ, ಪರ್ 1000 ಲೈವ್ ಬರ್ತ್ ಇನ್ ಅ ಗಿವನ್ ಇಯರ್. ಓಕೆ, ದಿ ನಂಬರ್ ಆಫ್ ಡೆತ್ ಆಫ್ ನ್ಯೂ ಬಾರ್ನ್ ಪರ್ 1000 ಲೈವ್ ಬರ್ತ್ ಇನ್ ಅ ಗಿವನ್ ಇಯರ್. ಇದನ್ನು ಏನಂತ ಹೇಳ್ತೀವಿ ನಾವು, ನಿಯೋನೆಟಲ್ ಮೊರ್ಟಾಲಿಟಿ ರೇಟ್. ಸೊ ಫಾರ್ಮುಲಾ ನೋಡಿದಾಗ NMR, ನಿಯೋನೆಟಲ್ ಮೊರ್ಟಾಲಿಟಿ ರೇಟ್ ಈಕ್ವಲ್ ಟು, ಮೇಲ್ಗಡೆ ಏನು ಬರಬೇಕು, ನಂಬರ್ ಆಫ್ ನಿಯೋನೆಟಲ್ ಡೆತ್ ಇನ್ ಇಯರ್. ಸೊ ಕೆಳಗಡೆ ಏನು ಬರೀಬೇಕು, ಟೋಟಲ್ ನಂಬರ್ ಆಫ್ ಲೈವ್ ಬರ್ತ್ ಇನ್ ಸೇಮ್ ಇಯರ್. ಅದೇ ವರ್ಷದಲ್ಲಿ ಎಷ್ಟು ಲೈವ್ ಬರ್ತ್ ಆಗಿದ್ದಾವೆ ಅಂತ ಬರೀಬೇಕು, ಇಂಟು 1000 ಮಾಡಿದರೆ ಏನು ಬರುತ್ತೆ, ನಿಯೋನೆಟಲ್ ಮೊರ್ಟಾಲಿಟಿ ರೇಟ್ ಬರುತ್ತೆ. ನೆಕ್ಸ್ಟ್ ಫಿಫ್ತ್ ಏನಿದೆ, ಪೆರಿನೇಟಲ್ ಮೊರ್ಟಾಲಿಟಿ ರೇಟ್. ಓಕೆ, ಪೆರಿನೇಟಲ್ ಮೊರ್ಟಾಲಿಟಿ ರೇಟಲ್ಲಿ ಏನೇನು ಬರುತ್ತೆ ಅಂದರೆ ಇಲ್ಲಿ 2 ಹೊಸ ಬರುತ್ತೆ. ಓಕೆ, ಸೊ ಪೆರಿನೇಟಲ್ ಮೀನ್ಸ್ ಲೇಟ್ ಫೀಟಲ್. ಓಕೆ, ಪೆರಿನೇಟಲ್ ಈಕ್ವಲ್ ಟು ಲೇಟ್ ಫೀಟಲ್ ಪ್ಲಸ್ ಅರ್ಲಿ ನಿಯೋನೆಟ್. ಓಕೆ, ಸೊ ಇಲ್ಲಿ ಏನು ಬರ್ತಾ ಇದ್ದಾವೆ, ಪೆರಿನೇಟಲ್ ಅಂದರೆ ಏನು, ಲೇಟ್ ಫೀಟಲ್ ಪ್ಲಸ್ ಅರ್ಲಿ ನಿಯೋನೆಟ್ ಡೆತ್. ಇಲ್ಲಿ ಡೆತ್ ನಾವು ಯಾರ್ಯಾರ್ದು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ, ಲೇಟ್ ಫೀಟಲ್ ಡೆತ್ನು ಇದರಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಅರ್ಲಿ ನಿಯೋನೆಟ್. ಸೊ ಫೀಟಲ್ ಅಂದರೆ ಏನು, ಫೀಟಸ್. ಓಕೆ, ಫೀಟಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಯೂಟ್ರಸ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಯೂಟ್ರಸ್ ಒಳಗಡೆ ಇರೋ ಬೇಬಿಯನ್ನು ನಾವು ಏನಂತ ಹೇಳ್ತೀವಿ, ಫೀಟಸ್ ಅಂತ ಹೇಳ್ತೀವಿ. ಓಕೆ, ಗರ್ಭದೊಳಗಡೆ ಇರೋ ಬೇಬಿಯನ್ನು ನಾವು ಏನಂತ ಹೇಳ್ತೀವಿ, ಫೀಟಸ್ ಅಂತ ಹೇಳ್ತೀವಿ. ಓಕೆ, ಸೊ ಲೇಟ್ ಫೀಟಲ್ ಅಂದರೆ ಏನು ಅಂತ ಕೇಳಿದಾಗ, ಪ್ರೆಗ್ನೆನ್ಸಿ ಆಗಿದ ಮೇಲೆ 28 ವೀಕ್ಸ್. ಓಕೆ, ಪ್ರೆಗ್ನೆನ್ಸಿ ಆಗಿ ಎಷ್ಟು ದಿವಸ ಆಯಿತು, ಎಷ್ಟು ವೀಕ್ಸ್ ಆಯಿತು, 28 ವೀಕ್ಸ್ ಆಗಿದ್ದರೆ ನಾವು ಏನಂತ ಹೇಳ್ತೀವಿ, ಲೇಟ್ ಫೀಟಸ್. ಓಕೆ, ಸೊ 28 ವೀಕ್ ಪ್ಲಸ್ ಮೀನ್ಸ್ 28 ವೀಕ್ಕಿಂತ ಜಾಸ್ತಿ ಇದೆ. ಓಕೆ, ಪ್ರೆಗ್ನೆನ್ಸಿ ಆಗಿ ಎಷ್ಟು ದಿವಸ ಆಯಿತು, 28 ವೀಕ್ಕಿಂತ ಜಾಸ್ತಿ ಆಯಿತು, ಪ್ಲಸ್ ಅರ್ಲಿ ನಿಯೋನೆಟ್ ಮೀನ್ಸ್, ನಿಯೋನೆಟ್ ಅಂದರೆ ನಿಮಗೆ ಗೊತ್ತು. ಓಕೆ, ನಿಯೋನೆಟ್ ಮೀನ್ಸ್ ಅಂಡರ್ 28 ಡೇಸ್ ಒಳಗಡೆ ಇರೋ ಬೇಬಿಯನ್ನು ನಿಯೋನೆಟ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಅರ್ಲಿ ನಿಯೋನೆಟ್ ಅಂದರೆ ಏನು ಬರುತ್ತೆ, 0 to 7 ಡೇಸ್. ಓಕೆ, ಸೊ 7 ಡೇಸ್ಗಿಂತ ಸಣ್ಣ ಬೇಬಿ ಇರುತ್ತೆ ಅಲ್ಲ, ಅದನ್ನು ನಾವು ಅರ್ಲಿ ನಿಯೋನೆಟ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ನಾವು ಏನೇನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಲೇಟ್ ಫೀಟಲ್ ಡೆತ್ ಪ್ಲಸ್ ಅರ್ಲಿ ನಿಯೋನೆಟಲ್ ಡೆತ್, ಇಲ್ಲಿ ನಾವು 2 ಪ್ಲಸ್ ಮಾಡ್ತಾ ಇದ್ದೀವಿ. ಓಕೆ, ಲೇಟ್ ಫೀಟಲ್ ಮೀನ್ಸ್ ಪ್ರೆಗ್ನೆನ್ಸಿ ಆಗಿ 28 ವೀಕ್ಕಿಂತ ಜಾಸ್ತಿ ಆಗಿದೆ. ಸೊ ಅಂತಹ ಗರ್ಭದಲ್ಲಿರೋ ಬೇಬಿಯನ್ನು ನಾವು ಏನಂತ ಹೇಳ್ತೀವಿ, ಲೇಟ್ ಫೀಟಸ್ ಅಂತ ಹೇಳ್ತೀವಿ. ಆ್ಯಂಡ್ ಅರ್ಲಿ ನಿಯೋನೆಟ್ ಅಂದರೆ 1 ವಾರದೊಳಗಡೆ ಮೀನ್ಸ್ 1 ವೀಕ್ ಒಳಗಡೆ ಮೀನ್ಸ್ 7 ಡೇಸ್ ಒಳಗಡೆ ಇರೋ ಬೇಬಿಯನ್ನು ನಾವು ಅರ್ಲಿ ನಿಯೋನೆಟ್ ಅಂತ ಹೇಳ್ತೀವಿ. ಓಕೆ, ಸೊ ಡೆಫಿನೇಷನ್ ನೋಡಿದರೆ ನಾವು ಏನಂತ ಹೇಳ್ಬೋದು ಇಲ್ಲಿ, ದಿ ನಂಬರ್ ಆಫ್ ಲೇಟ್ ಫೀಟಲ್ ಡೆತ್. ಓಕೆ, ಲೇಟ್ ಫೀಟಲ್ ಡೆತ್ ಪ್ಲಸ್ ಅರ್ಲಿ ನಿಯೋನೆಟಲ್ ಡೆತ್, ಲೇಟ್ ಫೀಟಲ್ ಡೆತ್ ಪ್ಲಸ್ ಅರ್ಲಿ ನಿಯೋನೆಟಲ್ ಡೆತ್ ಪರ್ 1000 ಟೋಟಲ್ ಲೈವ್ ಬರ್ತ್. ಓಕೆ, ಸೊ ಇಲ್ಲಿ ನಿಮ್ಮ ಡೆಫಿನೇಷನ್ ಅರ್ಥ ಆಗಿರ್ಬೋದು, ಲೇಟ್ ಫೀಟಲ್ ಡೆತ್. ಓಕೆ, ಲೇಟ್ ಫೀಟಲ್ ಡೆತ್ ಪ್ಲಸ್ ಅರ್ಲಿ ನಿಯೋನೆಟಲ್ ಡೆತ್ ಪರ್ 1000 ಟೋಟಲ್ ಬರ್ತ್. ಓಕೆ, ಟೋಟಲ್ ಲೈವ್ ಬರ್ತ್ ಅಂತ ಅರ್ಥ. ಸೊ ಇಲ್ಲಿ ನಾವು ಪೆರಿನೇಟಲ್ ಮೊರ್ಟಾಲಿಟಿ ರೇಟ್ ಈಕ್ವಲ್ ಟು ಏನಂತ ಬರಿಬೋದು, ಫಾರ್ಮುಲಾ ಅಂದರೆ ಮೇಲ್ಗಡೆ ಬರಿಬೇಕು, ಲೇಟ್ ಫೀಟಲ್ ಡೆತ್ ಪ್ಲಸ್ ಅರ್ಲಿ ನಿಯೋನೆಟಲ್ ಡೆತ್, 2 ನಂಬರ್ಸ್ ಬರಿಬೇಕು. ಸೊ ಇದು 2 ಇದ್ದರೆ 2, ಇದು ಪ್ಲಸ್ 3 ಇದ್ದರೆ 3. ಸೊ ಕೆಳಗಡೆ ಏನು ಬರಿಬೇಕು, ಟೋಟಲ್ ಲೈವ್ ಬರ್ತ್ ಇನ್ ಸೇಮ್ ಇಯರ್. ಸೊ ಆ ಇಯರಲ್ಲಿ ಎಷ್ಟು ಲೈವ್ ಬರ್ತ್ ಆಗಿದ್ದಾವೆ ಅದು ನಂಬರ್ ಬರಿಬೇಕು, ಇಂಟು 1000 ಮಾಡಿದರೆ ನಮಗೇನು ಬರುತ್ತೆ, ಪೆರಿನೇಟಲ್ ಮೊರ್ಟಾಲಿಟಿ ರೇಟ್ ಬರುತ್ತೆ. ನೆಕ್ಸ್ಟ್ 6th ಇರೋದು ಟೋಟಲ್ ಫರ್ಟಿಲಿಟಿ rate. Okay, the average number of the child that would be born per woman if she lived through her reproductive year 15 to 49 and experienced current fertility rate. Okay, so ಇದರ ಅರ್ಥ ಏನು ಅಂದರೆ, ಈ ಹೆಣ್ಮಕ್ಳು ಇದ್ದಾವೆ ಅಲ್ಲ, ಅವರು ರೀಪ್ರೊಡಕ್ಟಿವ್ ಏಜ್ ಇರುತ್ತೆ. ಸೊ ವಾಟ್ ಈಸ್ ರೀಪ್ರೊಡಕ್ಟಿವ್ ಏಜ್, 15 to 49 ಇದೇನಿದೆ ರೀಪ್ರೊಡಕ್ಟಿವ್ ಏಜ್ ಮೀನ್ಸ್ ಈ ಸಮಯದಲ್ಲಿ ಅವರು ರೀಪ್ರೊಡ್ಯೂಸ್ ಮಾಡ್ಬೋದು ಅಂದರೆ ಏನು, ಅವರು ಮಕ್ಕಳು
ಕನ್ಸೀವ್ ಮಾಡೋಕ್ಕೆ ಏಬಲ್ ಆಗಿದ್ದಾರೆ. ಇಟ್ ಮೀನ್ಸ್ ಅವ್ರು ಪ್ರೆಗ್ನೆಂಟ್ ಆಗ್ಬೋದು. ಓಕೆ, ಸೊ ಅದರಲ್ಲಿ ಎಷ್ಟು ಬೇಬೀಸ್ ಅವರು ಅವ್ರ ಲೈಫ್ ಸ್ಪ್ಯಾನಲ್ಲಿ ಎಷ್ಟು ಬೇಬೀಸ್ ಅವರು ಡೆಲಿವರ್ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇದೆ. ಓಕೆ, ದಿ ನಂಬರ್ ಆಫ್ children that would be born to woman if she lived through her reproductive year 15 to 49 and experience current fertility rate. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಂಡಿಯಾದಲ್ಲಿ ಒಂದು ಹೆಣ್ಮಗಳಿದ್ದಾಳೆ, ಅವರು ಎಷ್ಟು ಮಕ್ಕಳು ಹಡಿತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಷ್ಟಿದೆ, ಸೊ ವರ್ಲ್ಡ್ ವೈಡ್ ನಾವು ನೋಡಿದರೆ 2.47 ಇದೆ ಎವರೇಜ್, ಆ್ಯಂಡ್ ಇಂಡಿಯಾದಲ್ಲಿ ನೋಡಿದರೆ 2.62. ಸೊ ಜಾಸ್ತಿ ಜನ ಏನು ಮಾಡ್ತಾ ಇದ್ದಾರೆ ಇವಾಗ, ಸೊ ಅವ್ರು ಎಲ್ಲರಿಗೆ ಏನಾಗಿದೆ, ಎಜುಕೇಷನ್ ಬಂದಿದೆ. ಸೊ ಆಲ್ಮೋಸ್ಟ್ ಎಜುಕೇಟೆಡ್ ಇದ್ದಾರೆ, ಅದಕ್ಕೋಸ್ಕರ ಎಲ್ಲರೂ 2 ಬೇಬೀಸನ್ನೇ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಜನ ಹೆಣ್ಣು ಬೇಕು ಗಂಡು ಬೇಕು ಈ ಥರ ಮಾಡಿ 3 ಬೇಬೀಸ್ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದೇನಿದೆ ಟೋಟಲ್ ಫರ್ಟಿಲಿಟಿ ರೇಟ್. ನೆಕ್ಸ್ಟ್ ಜನರಲ್ ಫರ್ಟಿಲಿಟಿ ರೇಟ್. ವಾಟ್ ಈಸ್ ಜನರಲ್ ಫರ್ಟಿಲಿಟಿ ರೇಟ್ ಅಂದರೆ ದಿ ನಂಬರ್ ಆಫ್ ಲೈವ್ ಬರ್ತ್ ಪರ್ 1000 ವುಮನ್ ಇನ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್. ಓಕೆ, ಸೊ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದರೆ 15 to 49. ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಏನಿದೆ 15 to 49. ಸೊ ಜನರಲ್ ಫರ್ಟಿಲಿಟಿ ರೇಟ್ ಅಂದರೆ ನಂಬರ್ ಆಫ್ ಲೈವ್ ಬರ್ತ್ ಪರ್ 1000 ವುಮನ್ಸ್ ಇನ್ ರೀಪ್ರೊಡಕ್ಟಿವ್ ಏಜ್ ಅಂದರೆ ಏನು, 15 to 49 ಇಯರ್ಸ್ ಯಾರಿದ್ದಾರೆ ಅಲ್ಲ, 1000 ಜನ ಇದ್ದಾರೆ. ಓಕೆ, 1000 ಜನ ಅವ್ರ ಏಜ್ ಎಷ್ಟಿದೆ, ಹೆಣ್ಮಕ್ಳ ಏಜ್ ಎಷ್ಟಿದೆ, 15 ರಿಂದ 49 ವರ್ಷ ಅವ್ರದ್ದು ಏಜ್ ಇದೆ. ಸೊ ಅಷ್ಟರಲ್ಲಿ ಎಷ್ಟು ಲೈವ್ ಬರ್ತ್ ಆಗ್ತಾ ಇದ್ದಾವೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಓಕೆ, ಒಂದು ವರ್ಷದಲ್ಲಿ ಎಷ್ಟು ಲೈವ್ ಬರ್ತ್ ಆಗ್ತಾ ಇದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಏನಂತ ಹೇಳ್ತಾ ಇದ್ದೀವಿ, ಜನರಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಜನರಲ್ ಫರ್ಟಿಲಿಟಿ ರೇಟ್ ಈಕ್ವಲ್ ಟು ಮೇಲ್ಗಡೆ ಏನು ಬರೀಬೇಕು, ನಂಬರ್ ಆಫ್ ಲೈವ್ ಬರ್ತ್ ಇನ್ ಮಿಡ್ ಇಯರಲ್ಲಿ ಎಷ್ಟು ಲೈವ್ ಬರ್ತ್ ಆಗಿದ್ದಾವೆ ಅಂತ ಬರೀಬೇಕು, ಡಿವೈಡೆಡ್ ಬೈ ಇಯರ್ ಪಾಪ್ಯುಲೇಷನ್. ಇಯರ್ ಫೀಮೇಲ್ ಪಾಪ್ಯುಲೇಷನ್ ಅಂದರೆ ಆ ಇಯರಲ್ಲಿ ಎಷ್ಟು ಫೀಮೇಲ್ ಪಾಪ್ಯುಲೇಷನ್ ಇತ್ತು, ಯಾರ್ದು ಏಜ್ 15 ರಿಂದ 49 ಇರುತ್ತೆ ಅಲ್ಲ, ಅವ್ರ ಪಾಪ್ಯುಲೇಷನ್ ಬರೀಬೇಕು ಇಂಟು 1000 ಮಾಡಿದರೆ ನಮ್ಗೆ ಅದು ಬರುತ್ತೆ. ನೆಕ್ಸ್ಟ್ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಟು ರೆಡ್ಯೂಸ್ ಮ್ಯಾಟರ್ನಲ್ ಆ್ಯಂಡ್ ಇನ್ಫಾಂಟ್ ಮಾರ್ಟ್ಯಾಲಿಟಿ. ಓಕೆ, ಸೊ ಇಲ್ಲಿ ಮ್ಯಾಟರ್ನಲ್ ಮಾರ್ಟ್ಯಾಲಿಟಿ ಆಗ್ತಾ ಇದೆ, ಮೀನ್ಸ್ ಮದರ್ ಡೆತ್ ಆಗ್ತಾ ಇದ್ದಾರೆ, ಬೇಬಿ ಡೆತ್ ಆಗ್ತಾ ಇದ್ದಾವೆ, ಇನ್ಫಾಂಟ್ ಡೆತ್ ಆಗ್ತಾ ಇದ್ದಾವೆ. ಸೊ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ನಮ್ಮ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಫಸ್ಟ್ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್. ಸೊ ಮೊದಲು ಏನಾಗ್ತಾ ಇದ್ದು, ಮನೆಯಲ್ಲೇ ಡೆಲಿವರಿ ಆಗ್ತಾ ಇತ್ತು. ಬಟ್ ಈ ಸಮಯದಲ್ಲಿ ಏನು ಮಾಡ್ತಾ ಇದ್ದರೆ ಆಲ್ಮೋಸ್ಟ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಮೀನ್ಸ್ ಹಾಸ್ಪಿಟಲ್ ಡೆಲಿವರಿ ಆಗ್ತಾ ಇದ್ದಾವೆ. ಸೊ ಹಾಸ್ಪಿಟಲ್ ಡೆಲಿವರಿ ಆದರೆ ಡೆತ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ರೆಗ್ಯುಲರ್ ಆ್ಯಂಟಿನೆಂಟಲ್ ಕೇರ್. ಹೌದು, ಏನು ಮಾಡ್ತಾ ಇದ್ದಾರೆ, ರೆಗ್ಯುಲರ್ಲಿ ಆಶಾಗಳು ಬಂದು ಏನು ಮಾಡ್ತಾ ಇದ್ದಾರೆ, ಆ್ಯಂಟಿನೆಂಟಲ್ ಕೇರಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಓಕೆ, ಪ್ರೆಗ್ನೆಂಟ್ ವುಮನಿಗೆ ಕೇರ್ ಕೊಡೋಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಹಾಸ್ಪಿಟಲ್ಗೆ. ನೆಕ್ಸ್ಟ್ ಟ್ರೈನಿಂಗ್ ಆಫ್ ಬರ್ತ್ ಅಟೆಂಡೆಂಟ್ಸ್ ಮೀನ್ಸ್ ಮಿಡ್ವೈಫ್ ಆಗಿರ್ಬೋದು, ನರ್ಸಸ್ ಆಗಿರ್ಬೋದು, ಅವ್ರಿಗೆ ಎದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಡೆಲಿವರೀಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಅವ್ರು ಈಸಿಲಿಯಾಗಿ ಡೆಲಿವರ್ ಮಾಡ್ಬೋದು, ಸೇಫಾಗಿ ಡೆಲಿವರ್ ಮಾಡ್ಬೋದು. ನೆಕ್ಸ್ಟ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ನೆಕ್ಸ್ಟ್ ಏನಿದೆ, ಇಮ್ಯುನೈಸೇಷನ್ ಪ್ರೋಗ್ರಾಮ್ಸು ಅವ್ರಿಗೆ ವ್ಯಾಕ್ಸಿನೇಷನ್ ಕೊಟ್ಟು ಅವ್ರದ್ದು ಇಮ್ಯುನಿಟಿ ಏನು ಮಾಡ್ತಾ ಇದ್ದಾರೆ, ಬೂಸ್ಟ್ ಮಾಡ್ತಾ ಇದ್ದಾರೆ. ಇಮ್ಯುನಿಟಿ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಇಮ್ಯುನಿಟಿ ಜಾಸ್ತಿ ಆದರೆ ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ, ಇನ್ಫೆಕ್ಷನ್ ಕಮ್ಮಿ ಆಗಿದ್ರೆ ಡೆತ್ ಕೂಡ ಕಮ್ಮಿ ಆಗ್ತವೆ. ನೆಕ್ಸ್ಟ್ ನ್ಯೂಟ್ರಿಷನಲ್ ಸಪೋರ್ಟ್. ಹೌದು ಸರ್, ಅಂಗನವಾಡಿ ಬಾಲವಾಡಿ ಪ್ರೋಗ್ರಾಮ್ಸ್ ಇವೆಲ್ಲ ಇದ್ದಾವೆ ಅಲ್ಲ. ಸೊ ಪ್ರೆಗ್ನೆಂಟ್ ವುಮನಿಗೆ ಏನು ಬರುತ್ತೆ, ನ್ಯೂಟ್ರಿಷನ್ ಬರುತ್ತೆ, ಮತ್ತು ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ಅವೆಲ್ಲ ಕೊಡ್ತಾ ಇದೆಯಲ್ಲ. ಹೌದು, ಇವೆಲ್ಲ ಇದರಲ್ಲಿ ಬರುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.